ತುಂಬ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಅಲ್ಲಿ ಒಂದು ಮ್ಯಾಂಗೋ ಬಂದುಬಿಟ್ಟು ಮಿಯಾಜಾಕಿ, ಇನ್ನೊಂದು ಮ್ಯಾಂಗೋ ಬಂದುಬಿಟ್ಟು ಈ ಬ್ಲ್ಯಾಕ್ ಮ್ಯಾಂಗೋ. ಈ ಬ್ಲ್ಯಾಕ್ ಮ್ಯಾಂಗೋನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಲೆ ಕೂಡ ನಿಮ್ಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿರುತ್ತೆ. ನಿಮ್ಗೆ ಅದು ದೊಡ್ಡದಾದರೂ ಕೂಡ ಈ ರೀತಿ ಬ್ಲ್ಯಾಕ್ ಮಚ್ಚೆ ಇರುತ್ತೆ, ಮತ್ತು ಕಾಂಡ ಕೂಡ ಆಲ್ಮೋಸ್ಟ್ ಬ್ಲ್ಯಾಕ್ ಆಗೇ ಇರುತ್ತೆ. ಅದೇ ಇದರ ಸ್ಪೆಷಾಲಿಟಿ. ಇದರ ರೇಟ್ ಅನ್ನೋದು ನಾರ್ಮಲಾಗಿ ಜಾಸ್ತಿ ಇರುತ್ತೆ. ಇವಾಗ ಮಿಯಾಜಾಕಿ ನಮ್ಮ ಇಂಡಿಯಾದಲ್ಲಿ 2000ದಿಂದ 5000 ರೂಪಾಯಿವರೆಗೂ 1 kgಗಿದೆ. ಜಪಾನು ಅಥವಾ ಕೆಲವೊಂದು ಕಡೆ ನೋಡ್ಕೊಳ್ಳೋದಾದರೆ 2 ಲಕ್ಷ 3 ಲಕ್ಷಕ್ಕೂ ಕೂಡ 1 kg ಅನ್ನೋದು ಹೋಗಿರುತ್ತೆ. ನಮ್ಮ ಇಂಡಿಯಾದಲ್ಲೇ ಟ್ರೆಂಡ್ ಆಗಿತ್ತು. ಮಿಯಾಜಾಕಿ ಯಾರು ಫಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ಬೆಳೀತಾರೋ ಅವಾಗ ಅದಕ್ಕೆ ಬಾಡಿ ಗಾರ್ಡ್ಗಳನ್ನು ಇಟ್ಟಿರ್ತಾರೆ, 4-5 ನಾಯಿಗಳನ್ನು ಸಾಕಿರ್ತಾರೆ. ಯಾಕಂದರೆ ಅದು ಬಿಡೋದೇ 2 ಅಥವಾ 3 kg. ಸೊ 3 kgಗೆ ಒಂದು 9 ಲಕ್ಷ ಬರುತ್ತೆ ಅಂದ್ಕೊಬಿಟ್ಟು ಆ ಥರ ಮಾಡಿರ್ತಾರೆ. ಬಟ್ ಅದು ಅಷ್ಟೆಲ್ಲ ಹೋಗಲ್ಲ ನಮ್ಮ ಇಂಡಿಯಾದಲ್ಲಿ. ಒಂದು 2000ದಿಂದ 5000ವರೆಗೂ ಹೋಗ್ಬೋದು. ಸೊ ಒಂದು ಮಿಯಾಜಾಕಿ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಆದರೆ ಇನ್ನೊಂದು ತಳಿ ಬಂದುಬಿಟ್ಟು ಈ ಬ್ಲ್ಯಾಕ್ ಮ್ಯಾಂಗೋ. ಇಲ್ಲಿ ನೋಡಿ ನಿಮ್ಗೆ ಎಲೆಗಳು ಕೂಡ ನಿಮ್ಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಆಗೇ ಇರುತ್ತೆ. ಇದರ ಕಾಯನ್ನು ಕೂಡ ನಾನು ಇಮೇಜಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಇರುತ್ತೆ ಅಂತ. ತಿನ್ನೋದಕ್ಕೆ ನಾರ್ಮಲ್ ಟೇಸ್ಟೇ ಇರುತ್ತೆ. ಬಟ್ ಎಂಥೂಸಿಯಾಸ್ಟ್ ಇರ್ತಾರಲ್ವ ಕೆಲವೊಂದು ಹೊಸ ತಳಿಗಳನ್ನು ಬೆಳಿಬೇಕಂತವ್ರು, ಸೊ ಅಂಥವರು ಈ ಬ್ಲ್ಯಾಕ್ ಮ್ಯಾಂಗೋ ಆಗಿರ್ಬೋದು ಮಿಯಾಜಾಕಿಯನ್ನು ಹಾಕ್ಕೊಳ್ಳಿ. ಮಿಯಾಜಾಕಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲದರಲ್ಲೂ ಟಾಪ್ ನಾಚ್ ಅಂತ ಹೇಳ್ಬೋದು ಮಿಯಾಜಾಕಿ. ಇದು ಈ ಬ್ಲ್ಯಾಕ್ ತಳಿ. ಸೊ ನೀವೇನಾದರೂ ವ್ಯವಸಾಯ ಮಾಡ್ತಿದ್ರೆ ಈ ಥರದನ್ನು ಒಂದು 10 ಗಿಡ 20 ಗಿಡ ಹಾಕೊಳ್ಳೋದ್ರಿಂದ ನಿಮ್ಗೆ ಸೈಡ್ ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದು ಈ ತಳಿಯ ವಿಶೇಷಗಳು.